ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಸಾಲೆ ಚಿಪ್ಸ್ ಮಾಡೋಣ ಅಂತ ರೆಡಿ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ಮೊದಲಿಗೆ ಒಂದು ಮಿಕ್ಸರ್ ಜಾರಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೇಬಲ್ ಸ್ಪೂನು ಮೆಣಸು, ಮತ್ತು ಒಂದು 4 ಬೆಳ್ಳುಳ್ಳಿ, ಮತ್ತು ಒಂದೇ 1 ಇಂಚಷ್ಟು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ. ಅದನ್ನು ರುಬ್ಕೋಬೇಕು. ಮತ್ತು ಒಂದು ಕಡೆಗೆ 1 ಕಪ್ಪು ಮೈದಾ ಹಿಟ್ಟು, ಒಂದು 1/4 ಕಪ್ಪು ರವೆ, ಮತ್ತು 1 ಟೇಬಲ್ ಸ್ಪೂನು ಎಳ್ಳು, ಬಿಳಿ ಎಳ್ಳು, ಮತ್ತು ಒಂದು 1/4 ಟೇಬಲ್ ಸ್ಪೂನು ಜೀರಿಗೆ. ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ದನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕ್ತಾಯಿದ್ದೀನಿ. ಕಾಯಿಸಿ ಹಾಕೋದ್ರಿಂದ ಚಿಪ್ಸು ಗರಿ ಗರಿಯಾಗಿ ಬರುತ್ತೆ. ಇವಾಗ ಎಣ್ಣೆ ಜೊತೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಎಣ್ಣೆ ಕಾಯಿಸಿದ್ದೀವಿ, ಹಾಗಾಗಿ ಸ್ವಲ್ಪ ಮೊದಲಿಗೆ ಹಿಟ್ಟನ್ನು ಮೇಲೆ ಹಾಕಬೇಕು. ನೋಡಿ, ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವಾಗ ನೋಡಿ, ಈ ಥರ ಮುಷ್ಟಿ ಹಿಡಿದ್ರೆ ಈ ಥರ ಉಂಡೆ ಉಂಡೆ ಆಗಬೇಕು. ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ. ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೋಬೇಕು. ಒಂದು 1/4 ಕಪ್ಪಷ್ಟು ರವೆ ಹಾಕಿದ್ದೀನೋ, ರವೆ ಹಳ್ಳುತ್ತೆ, ಹಾಗಾಗಿ ಸ್ವಲ್ಪ ಒಂದು 1/4 ಗಂಟೆ ನೆನೆ ಹಾಕಿ ಇಡಬೇಕು ಹಿಟ್ಟನ್ನು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಿಟ್ಟು. ಇದನ್ನು ಇವಾಗ ಒಂದು 1/4 ಗಂಟೆ ಸೈಡ್ಗೆ ಮುಚ್ಚಿಡ್ತಾ ಇದ್ದೀನಿ. ಇವಾಗ ನೋಡಿ, ಒಂದು 1/4 ಗಂಟೆ ಆಗಿದೆ. ಇವು ತುಂಬಾ ಸಾಫ್ಟಾಗಿ ಬಂದಿದೆ. ಇವಾಗ ಫ್ರೆಂಡ್ಸ್, ಇವಾಗ ಒಂದು ತಟ್ಟೆಗೆ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಲಟ್ಟಣಿಗೆ ಕೂಡ ಅದಕ್ಕೂ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಮನೇಲೇ ಮಾಡ್ಕೊಡ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ನೋಡಿ, ಇವಾಗ ಚಪಾತಿ ಅದಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಚಾಕಿನಿಂದ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಮಾತ್ರ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಚಿಪ್ಸ್ ಅಂತೂ. ನೋಡಿ, ಇವಾಗ ಎಲ್ಲ ಕಟ್ಟಿಂಗ್ ಆಗಿದೆ. ನಾನು ನೋಡಿ ಡೈಮಂಡ್ ಶೇಪು ಕಟ್ ಮಾಡಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ಇವಾಗ ಎಣ್ಣೆನ ಆವಾಗಲೇ ಕಾಯಕ್ಕಿಟ್ಟಿದೆ. ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಫಾಸ್ಟಾಗಿ ಬಿಡಬೇಕು, ಇಲ್ಲಾಂದರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಹಾಗಾಗಿ ಬೇಗ ಬೇಗ ಫಾಸ್ಟಾಗಿ ಬಿಟ್ಟು ಈ ಥರ ಸ್ವಲ್ಪ ನೋಡಿ ಈ ಕಲರ್ ಬಂದರೆ ಸಾಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಸ್ಪೀಡಾಗಿ ಹಾಕ್ತಾಯಿದ್ದೀನಿ ನಾನಂತ. ಇಲ್ಲಾಂದರೆ ಒಂದು ಬೇಯುತ್ತೆ, ಒಂದು ಬೇಯಲ್ಲ. ಹಾಗಾಗಿ ತುಂಬಾ ಸ್ಪೀಡಾಗಿ ಸ್ವಲ್ಪ ಹಾಕಬೇಕು. ಒಂದು 1/2 ಅವರಲ್ಲಿ ಮಾಡ್ಕೋಬೋದು ಈ ಥರ ಚಿಪ್ಸ್ ಬೇಕು ಅಂದರೆ. ಯಾವಾಗಲೂ ಮೀಡಿಯಮ್ ಉರಿಯಲ್ಲೇ ತಿಂಡಿನೆಲ್ಲ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಕಡಿಮೆ ಉರಿಯಲ್ಲಿ ಮಾಡೋದ್ರಿಂದ ಎಣ್ಣೆ ಚೆನ್ನಾಗಿ ಇರ್ಕೋತೆ, ಮತ್ತು ಎಣ್ಣೆ ಇರುತ್ತೆ. ನೋಡಿ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 1 ಕಪ್ಪು
ಮೈದಾ ಹಿಟ್ಟು ಮತ್ತು ಒಂದು 1/4 ಕಪ್ಪು ಉಪ್ಪಿಟ್ಟು ರವೆಯಿಂದ ಇಷ್ಟೆಲ್ಲ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗ್ತಾಯಿದೆ ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ಮಸಾಲೆ ಚಿಪ್ಸ್ನ ಟೇಸ್ಟ್ ಮಾಡೋಣ, ಹೇಗೆ ಬಂದಿದೆ ಅಂತ ನೋಡೋಣ. ಸೂಪರಾಗಿ ಬಂದಿದೆ. ಖಾರನೂ ಅಷ್ಟೇ ಹದವಾಗಿದೆ, ತುಂಬಾ ಚೆನ್ನಾಗಿದೆ. ಮಳೆಗಾಲದಲ್ಲಂತೂ ಸೂಪರಾಗಿರುತ್ತೆ ಈ ಥರ ಮಾಡಿ ತಿನ್ನೋದ್ರಿಂದ. ಮತ್ತು ಮನೆಯಲ್ಲೇ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ. ಮಕ್ಕಳ ಬಾಕ್ಸು ಕೂಡ ಸ್ನ್ಯಾಕ್ಸ್ ರೀತಿ ಹಾಕ್ಬೋದು, ಮತ್ತು ಊಟಕ್ಕೂ ಕೂಡ ಇದನ್ನು ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ನಿಪ್ಪಟ್ಟು ಖಾಲಿಯಾಗಿತ್ತು. ಇವಾಗ ಅದೇ ಬಾಕ್ಸ್ಗೆ ಎತ್ತಿಡ್ತಾ ಇದೆ. ನನ್ನ ಮಗಳ ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು, ಹಾಗಾಗಿ ಇವೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾ ಇದೆ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.